ತಿಳಿದುಕೊಳ್ಳೋಣ. ಸ್ನೇಹಿತರೆ, ಆಸ್ತಿ ವಿವಾದಗಳು ಇಂದು ಎಲ್ಲ ಧರ್ಮಗಳ ಕುಟುಂಬಗಳಲ್ಲೂ ಹೆಚ್ಚಾಗುತ್ತಿವೆ. ಬಹಳ ಜನರಿಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಎಲ್ಲ ಧರ್ಮಗಳಿಗೆ ಒಂದೇ ಪ್ರಾಪರ್ಟಿ ಲಾ ಇದೆ ಅಂತ ತಿಳಿದುಕೊಂಡಿರುತ್ತಾರೆ. ಆದರೆ ಕಾನೂನು ಯಾವಾಗಲೂ ಆಗಿರೋದಿಲ್ಲ. ಆದ್ದರಿಂದ ಈಗಲೇ JBM ಕನ್ನಡದಲ್ಲಿ ಕಾನೂನು ಅರಿವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಯಾಕೆಂದರೆ ಮುಂದಿನ ಒಂದು ವಿಡಿಯೋ ನಿಮ್ಮ ಕುಟುಂಬದ ಆಸ್ತಿ ಹಕ್ಕನ್ನೇ ಉಳಿಸಬಹುದು. ಪಾರ್ಟ್ 5ರಲ್ಲಿ ನಾವು ಮಗಳಿಗೆ ಜಂಟಿ ಕುಟುಂಬದ ಆಸ್ತಿಯಲ್ಲಿ ಸಮಾನ ಹಕ್ಕು, ಕೋಪಾರ್ಸನರಿ ರೈಟ್ಸ್ ಮತ್ತು ಸುಪ್ರೀಂ ಕೋರ್ಟ್ ಪ್ರಿನ್ಸಿಪಲ್ಸ್ ಬಗ್ಗೆ ನೋಡಿದೆವು. ಈಗ ಕ್ರಿಶ್ಚಿಯನ್ ಲಾನಲ್ಲಿ ಪ್ರಾಪರ್ಟಿ ಪಾರ್ಟೇಷನ್ ಮತ್ತು ಸಕ್ಸೆಷನ್ ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ನೋಡೋಣ. ಕ್ರಿಶ್ಚಿಯನ್ ಲಾ ಮುಖ್ಯ ಕಾನೂನು ಯಾವುದು? ಈ ವಿಚಾರವಾಗಿ ಭಾರತದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮುಖ್ಯವಾಗಿ ಅಪ್ಲೈ ಆಗುವ ಕಾನೂನು ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925. ಈ ಕಾನೂನು ಸಕ್ಸೆಷನ್, ಇನ್ಹೆರಿಟೆನ್ಸ್ ಮತ್ತು ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಪ್ರಮುಖ ನಿಯಮಗಳನ್ನು ಹೇಳುತ್ತದೆ. ಹಿಂದೂ ಕೋಪರ್ಸನರಿ ಸಿಸ್ಟಮ್ ಇಲ್ಲಿ ಇದೆಯಾ ಅಂದರೆ ಇಲ್ಲ. ಆ ಒಂದು ಕ್ರಿಶ್ಚಿಯನ್ ಲಾನೇ ಬೇರೆ ಇದೆ ಮತ್ತು ಹಿಂದೂ ಕೋಪರ್ಸನರಿ ಸಿಸ್ಟಮೇ ಬೇರೆ ಇದೆ. ಆ ನಿಟ್ಟಿನಲ್ಲಿ ಕ್ರಿಶ್ಚಿಯನ್ ಲಾನಲ್ಲಿ ಹಿಂದೂ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇಲ್ಲ, ಮತ್ತೆ ಕೋಪರ್ಸನರಿ ಸಿಸ್ಟಮ್ ಇಲ್ಲ, ಮತ್ತು ಬರ್ತ್ ರೈಟ್ ಕಾನ್ಸೆಪ್ಟ್ ಹಿಂದೂ ಲಾ ರೀತಿಯಲ್ಲಿ ಇಲ್ಲಿ ಇಲ್ಲ. ಅಂದರೆ ಪ್ರಾಪರ್ಟಿ ರೈಟ್ಸ್ ಸಾಮಾನ್ಯವಾಗಿ ಸಕ್ಸೆಷನ್ ಮೂಲಕ ಬರುತ್ತದೆ. ಪ್ರಾಪರ್ಟಿ ಶೇರ್ ಹೇಗೆ ಹೋಗುತ್ತದೆ ಎಂಬುದು ಇಲ್ಲಿ ತಿಳಿದುಕೊಳ್ಳೋಣ. ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಮೃತಪಟ್ಟ ನಂತರ ವೈಫ್, ಹಸ್ಬೆಂಡ್, ಸನ್ಸ್, ಡಾಟರ್ಸ್ ಎಲ್ಲರಿಗೂ ಸಕ್ಸೆಷನ್ ಲಾ ಪ್ರಕಾರ ಶೇರ್ ಸಿಗಬಹುದು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಹೇಳ್ತೇನೆ, ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಇರೋದಕ್ಕೂ ಮತ್ತೆ ಕ್ರಿಶ್ಚಿಯನ್ ಲಾ ಪ್ರಕಾರ ಇರೋದಕ್ಕೂ ತುಂಬಾ ವ್ಯತ್ಯಾಸವಿದೆ. ಇಲ್ಲಿ ಪ್ರಾಪರ್ಟಿ ಶೇರ್ ಯಾವ ರೀತಿ ನಡೀತದೆ ಅಂದರೆ, ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಮೃತಪಟ್ಟ ನಂತರ ವೈಫ್ ಅವರ ವೈಫ್ಗೆ, ಹಸ್ಬೆಂಡ್ಗೆ, ಸನ್ಸ್ಗೆ, ಡಾಟರ್ಸ್ಗೆ ಎಲ್ಲರಿಗೂ ಸಕ್ಸೆಷನ್ ಲಾ ಪ್ರಕಾರ ಶೇರ್ ಸಿಗಬಹುದು. ವಿಲ್ ಇದ್ದರೆ ಏನಾಗುತ್ತದೆ? ಇಲ್ಲಿ ಪ್ರಮುಖವಾದ ಇನ್ನೊಂದು ಪ್ರಶ್ನೆ. ಕ್ರಿಶ್ಚಿಯನ್ ವ್ಯಕ್ತಿ ಮೃತಪಡೋದಕ್ಕಿಂತ ಮುಂಚೆ ವಿಲ್ ಬರೆದು ಕೊಟ್ಟಿದ್ದರೆ ಏನಾಗುತ್ತೆ ಎಂಬುದನ್ನು ಇಲ್ಲಿ ತಿಳಿಯೋಣ. ಒಬ್ಬ ಕ್ರಿಶ್ಚಿಯನ್ ತನ್ನ ಪ್ರಾಪರ್ಟಿ ಬಗ್ಗೆ ವಿಲ್ ಬರೆದಿದ್ದರೆ ಸಾಮಾನ್ಯವಾಗಿ ಪ್ರಾಪರ್ಟಿ ವಿಲ್ ಪ್ರಕಾರ ಹೋಗುತ್ತದೆ. ಆದರೆ ಫೋರ್ಜರಿ, ಡಿಸ್ಪ್ಯೂಟ್, ಅನ್ಡ್ಯೂ ಇನ್ಫ್ಲೂಯೆನ್ಸಸ್, ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಇದ್ದರೆ ಕೋರ್ಟ್ ಇಂಟರ್ವೆನ್ಷನ್ ಬರಬಹುದು. ಅಂದರೆ ಪ್ರಮುಖವಾಗಿ ವಿಲ್ ಎಲ್ಲ ರೀತಿಯಲ್ಲೂ ಯಾವುದೇ ಒಂದು ಕ್ಯಾಸ್ಟಲ್ಲೂ ಯಾರು ಬರೆದಿದ್ರು ಅದು ಯಾರು ಬರೆದಿರ್ತಾರೋ ಅವರಿಗೆ ಹೋಗುತ್ತದೆ. ಮತ್ತೆ ಯಾವುದೇ ಒಂದು ಫೋರ್ಜರಿ ಡಿಸ್ಪ್ಯೂಟ್ಸ್ ಆಗಲಿ, ಅನ್ಡ್ಯೂ ಆಗಲಿ, ಇನ್ಫ್ಲೂಯೆನ್ಸಸ್ ಆಗಲಿ, ಇವೆಲ್ಲ ಮಾಮೂಲಿ ಕಾಮನ್ ಆಗಿರುವಂತಹ ಎಲ್ಲ ಒಂದು ಹಿಂದೂ ಆಗ್ಬೋದು ಮತ್ತೆ ಕ್ರಿಶ್ಚಿಯನ್ ಆಗ್ಬೋದು, ಎಲ್ಲ ಇದಕ್ಕೂ ಫೋರ್ಜರಿ ಅಪ್ಲೈ ಆಗುತ್ತೆ. ಫೋರ್ಜರಿ ಆಗಿದ್ದರೆ ಅಂತಹ ವಿಲ್ ಅಪ್ಲಿಕೇಬಲ್ ಆಗಲ್ಲ ಅಂತ. ಮತ್ತೆ ವಿಲ್ ಇಲ್ಲದಿದ್ದರೆ, ಒಂದು ವೇಳೆ ವಿಲ್ ಬರೆಯದಿದ್ದರೆ, ವಿಲ್ ಇಲ್ಲದೆ ಮೃತಪಟ್ಟರೆ, ಆ ವ್ಯಕ್ತಿ ಮೃತಪಟ್ಟರೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ಲೀಗಲ್ ಏರ್ಸ್ ನಡುವೆ ಪ್ರಾಪರ್ಟಿ ಡಿವೈಡ್ ಆಗುತ್ತದೆ. ಪ್ರಾಕ್ಟಿಕಲ್ ಆಗಿ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಯಾವ ರೀತಿಯಲ್ಲಿ ಬರುತ್ತದೆ ಅಂತ ಕ್ರಿಶ್ಚಿಯನ್ಸ್ ಕಮ್ಯುನಿಟಿಯಲ್ಲಿ ನೋಡೋದಾದ್ರೆ, ಕ್ರಿಶ್ಚಿಯನ್ಸ್ ಫ್ಯಾಮಿಲೀಸ್ನಲ್ಲೂ ಇಂದಿನ ದಿನಗಳಲ್ಲಿ ಫೇಕ್ ಡಾಕ್ಯುಮೆಂಟ್ಸ್, ಐಡನ್ ಪ್ರಾಪರ್ಟಿ, ಇಲ್ಲಿಗಲ್ ಸೇಲ್ ಡೀಡ್ಸ್, ಎಲ್ಡರ್ ಅಬ್ಯೂಸ್ ಅಲಿಗೇಷನ್ಸ್, ಫೋರ್ಜ್ಡ್ ವಿಲ್ ಡಿಸ್ಪ್ಯೂಟ್ಸ್, ಪೊಸಿಷನ್ ಫೈಟ್ಸ್. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಕ್ರಿಶ್ಚಿಯನ್ ಲಾ ಇದರಲ್ಲಿ ಕ್ರಿಶ್ಚಿಯನ್ಸ್ ಕಮ್ಯುನಿಟಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂತದ್ದು, ಇಲ್ಲಿ ಸಾಮಾನ್ಯವಾಗಿ ಬೇರೆ ಪ್ರಾಬ್ಲಮ್ ಏನೇ ಕಾಣದೇ ಇದ್ದರೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್, ಬೇರೆ ಎಲ್ಲ ಒಂದು ಇದರಲ್ಲಿ ಮಾಡುವಂತೆ ಇಲ್ಲೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಇಲ್ಲಿ ಹೆಚ್ಚಾಗಿ ಕಾಣುತ್ತದೆ.
ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡುವಂಥದ್ದು, ಐಡನ್ ಪ್ರಾಪರ್ಟಿ ಮುಚ್ಚಿಡುವಂಥದ್ದು. ಈ ಪ್ರಾಪರ್ಟಿ ಭಾಗ ಮಾಡ್ಕೋಬೇಕಾದ್ರೆ ಅವ್ರ ಶೇರ್ಸ್ ಬರ್ಬೇಕಾದ್ರೆ ಆ ಪ್ರಾಪರ್ಟಿ ಯಾವ್ದಾದ್ರು ಮನೆಯಲ್ಲಿ ಇರುವಂತಹ ಅಣ್ಣ ತಮ್ಮರಾಗ್ಬೋದು, ಅಕ್ಕ ತಂಗಿರಾಗ್ಬೋದು, ಇಲ್ಲ ಹಿರಿಯರಾಗ್ಬೋದು, ಐಡನ್ ಪ್ರಾಪರ್ಟಿ ಅದು ಮಕ್ಳಿಗೆ ಗೊತ್ತಿರೋದಿಲ್ಲ, ಹೆಣ್ಮಕ್ಳು ಗೊತ್ತಿರೋದಿಲ್ಲ ಕೆಲವೊಂದು ಪ್ರಾಪರ್ಟೀಸ್ ಬಗ್ಗೆ. ಅದನ್ನ ಮುಚ್ಚಿಟ್ಬಿಟ್ಟು ಅವ್ರು ಸ್ವಂತವಾಗಿ ಅವ್ರ ಹೆಸರು ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಹಿರಿಯರಾಗಲಿ ಅಣ್ಣ ತಮ್ಮಂದಾಗಲಿ ಹೆಣ್ಮಕ್ಳು ತಿಳಿಸ್ತೀರ ಮಾಡುವಂಥದ್ದು, ಹಿರಿಯರು ಚಿಕ್ಕ ಮಕ್ಕಳು ಮಾಡದೆ ತಿಳಿಸ್ತೇ ಮಾಡುವಂಥದ್ದು, ಇವೆಲ್ಲ ನಡೆಯುತ್ತೆ. ಈ ರೀತಿಯಾಗಿ ಐಡನ್ ಪ್ರಾಪರ್ಟಿ, ಫೇಕ್ ಡಾಕ್ಯುಮೆಂಟ್ಸ್ ಮತ್ತೆ ಇಲ್ಲಿಗಲ್ ಸೇಲ್ ಡೀಡ್ಸ್ ಮಾಡುವಂಥದ್ದು, ಇವೆಲ್ಲ ಒಂದು ಈ ಕಮ್ಯುನಿಟಿಯಲ್ಲಿ ಒಂದು ಈ ಕ್ರಿಶ್ಚಿಯನ್ ಲಾದಲ್ಲಿ ನಡೆಯುವಂತಹ ಪ್ರಮುಖವಾದ ಇಲ್ಲಿಗಲ್ ಆಕ್ಟಿವಿಟೀಸ್, ಇಲ್ಲಿಗಲ್ ಡಾಕ್ಯುಮೆಂಟ್ಸ್. ಈ ರೀತಿಯಲ್ಲಿ ಎಲ್ಡರ್ ಅಬ್ಯೂಸ್ ಅಲಿಗೇಷನ್ಸ್ ಮತ್ತೆ ಫೋರ್ಜ್ಡ್ ವಿಲ್ ಡಿಸ್ಪ್ಯೂಟ್ಸ್. ಇಲ್ಲಿ ಪ್ರಮುಖವಾಗಿ ವಿಲ್ ನ ಫೋರ್ಜರಿ ಮಾಡಿ ಬರ್ಸುವಂತದ್ದು, ಫೋರ್ಜರಿ ಅವರೇ ಮಾಡಿದಾಗೆ ಯಾರು ಪ್ರಾಪರ್ಟಿ ಆಸ್ತಿ ಇರ್ತಾರೋ ಅವರೇ ಮೊದಲೇ ಮಾಡ್ದಂಗೆ ಮಾಡುವಂಥದ್ದು, ಇವೆಲ್ಲ ವಿಲ್ ಪ್ರಾಪರ್ಟೀಸ್ ಮೇಲೆ ಬರೆಯುವಂಥದ್ದು ಇವೆಲ್ಲ ಇರುತ್ತೆ. ಮತ್ತೆ ಪೊಸಿಷನ್ ಫೈಟ್ಸ್, ಪೊಸಿಷನ್ಗೋಸ್ಕರ ಕಿತ್ತಾಟ ನಡೆಯುವಂಥದ್ದು, ಈ ಪೊಸಿಷನ್ ನಾವೇ ಇದ್ದೀರಿ ಅಂತ ಇದು ಮಾಡುವಂಥದ್ದು. ಈ ರೀತಿಯ ಒಂದು ಡಿಸ್ಪ್ಯೂಟ್ಸು ಒಂದು ಕ್ರಿಶ್ಚಿಯನ್ ಕಾನೂನಿನ ಅಂಡರಲ್ಲಿ ಹೆಚ್ಚಾಗಿ ಕಾಣುತ್ತೆ. ಈ ರೀತಿಯ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಹೆಚ್ಚಾಗುತ್ತದೆ. ಈ ರೀತಿಯಲ್ಲಿ ಒಬ್ಬ ಫ್ಯಾಮಿಲಿ ಮೆಂಬರ್, ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿರುವಂತ ಒಬ್ಬ ಫ್ಯಾಮಿಲಿ ಮೆಂಬರ್ ಈ ಪ್ರಾಪರ್ಟಿ ನನ್ನದೇ ಅಂತ ಸೀಕ್ರೆಟ್ಲಿ ಸೇಲ್ ಮಾಡಿಬಿಡುತ್ತಾನೆ. ನಂತರ ಅದರ್ ಏರ್ಸ್ಗೆ ಕೋರ್ಟ್ಗೆ ಬರುತ್ತಾರೆ. ಆಗ ಅವ್ರು ಹೇಳುತ್ತಾರೆ, ನಮಗೂ ಲೀಗಲ್ ರೈಟ್ಸ್ ಇದೆ, ನಮಗೂ ಲೀಗಲ್ ಶೇರ್ ಇದೆ. ಇಲ್ಲಿ ಪ್ರಮುಖವಾಗಿ ತಾವು ನೋಡಬೇಕು, ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಸೆಕ್ಷನ್ 6 ಪ್ರಕಾರ ಏನು ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿ ಎಲ್ಲ ಪಾಲುದಾರಿಕೆ ಬಂದಿದೆಯೋ, ಮತ್ತೆ ಸೆಕ್ಷನ್ 8 ಯಾವ ತರ ಅಪ್ಲೈ ಆಗುತ್ತೋ ಆ ತರದ ಒಂದು ಸೆಕ್ಷನ್ಸ್ ಆಗಲಿ, ಆ ತರದ ಒಂದು ಕಾನೂನು ಇಲ್ಲಿ ಇರೋದಿಲ್ಲ. ಇಲ್ಲಿ ಈಕ್ವಲ್ ಆಗಿ ಆಲ್ರೆಡಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಎಲ್ರಿಗೂ ರೈಟ್ಸ್ ಇರುತ್ತೆ, ಇಂಥವ್ರಿಗಿಲ್ಲ ಇಂಥವ್ರಿಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸಮಾನ ಹಕ್ಕು ಅಂತ ಎಲ್ರಿಗೂ ಈಕ್ವಲ್ ಆಗಿ ರೈಟ್ಸ್ ಇರುತ್ತೆ. ಆ ನಿಟ್ಟಿನಲ್ಲಿ ಏನು ಕೆಲವೊಂದು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಪ್ರಾಪರ್ಟಿ ಸೀಕ್ರೆಟ್ ಆಗಿ ಸೇಲ್ ಮಾಡಿರುವಂತ ಪ್ರಾಪರ್ಟಿಗಳು ಇರ್ತವೆ, ಅದನ್ನ ತಿಳ್ಕೊಂಡ ಅದೇ ಸೇಮ್ ಪ್ರಾಪರ್ಟಿ ಮೆಂಬರ್, ಕುಟುಂಬದ ಮೆಂಬರ್ ಯಾವಾಗ ಬೇಕಾದರೂ ಅದನ್ನ ತಿಳಿದ ತಕ್ಷಣನೇ, ಅದನ್ನ ತಿಳಿದ ನಾಲೆಜ್ ಬಂದ ತಕ್ಷಣನೇ ಅದ್ರ ಮೇಲೆ ಕೋರ್ಟ್ಗೆ ಹೋಗ್ಬೋದು. ಇದು ನಮ್ಮ ತಂದೆ ಆಸ್ತಿನೋ ಇಲ್ಲ ನಮ್ಮ ತಾತ ಆಸ್ತಿನೋ ಇದರಲ್ಲಿ ಇದೆ, ಇದು ನಮ್ಮ ಆಸಕ್ತಿ ಇದೆ, ನಮ್ಮ ಕುಟುಂಬಕ್ಕೆ ಸೇರಿರುವಂತ ಪ್ರಾಪರ್ಟಿ, ಇದ್ರಲ್ಲಿ ನಮಗೆ ಲೀಗಲ್ ರೈಟ್ಸ್ ಇದೆ, ಲೀಗಲ್ ಶೇರ್ ಇದೆ ಅಂತ ಕೇಸ್ ಪ್ರಕರಣ ದಾಖಲೆ ಮಾಡ್ಬೋದು. ಆಗ ಕೋರ್ಟ್ ಏನು ನೋಡುತ್ತದೆ ಎಂಬುದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ರೀತಿಯ ಒಂದು ಪ್ರಕರಣ ದಾಖಲಾದಾಗ ಕೋರ್ಟ್ ಏನನ್ನು ಫಸ್ಟ್ ಗಮನಿಸುತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈ ನಿಟ್ಟಿನಲ್ಲಿ ವಿಲ್ ಜಿನಿಯನ್ ಆಗಿದೆಯೇ ಕೋರ್ಟ್ ನೋಡುವಂತದ್ದು ಮೊದಲು ವಿಲ್ ಜಿನಿಯನ್ನೆಸ್ ನೋಡುತ್ತೆ. ಆಮೇಲೆ ಲೀಗಲ್ ಏರ್ಸ್ ಯಾರು, ಇದು ಪ್ರಮುಖವಾದ ವಿಷಯ. ಹಿಂದೂ ಕಾನೂನು ಹೇಳುವಂಥದ್ದು ಬೇರೆ, ಇಲ್ಲಿ ಕ್ರಿಶ್ಚಿಯನ್ ಕಾನೂನು ಹೇಳುವಂಥದ್ದು ಬೇರೆ. ಇಲ್ಲಿ ಲೀಗಲ್ ಏರ್ಸ್ ಯಾರು, ಇಲ್ಲಿ ಲೀಗಲ್ ಏರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಜಾಯಿಂಟ್ ಫ್ಯಾಮಿಲಿ ಅಂತ ಇಲ್ಲಿ ಬರಲ್ಲ, ಲೀಗಲ್ ಏರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಲೀಗಲ್ ಏರ್ಸ್ನ ಪ್ರೂವ್ ಮಾಡ್ಕೋಬೇಕಾಗುತ್ತೆ, ಇವರು ಅವರ ಮಕ್ಕಳೇ ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಆ ವಿಚಾರದಲ್ಲಿ ಫ್ಯಾಮಿಲಿ ಟ್ರೀ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಫ್ಯಾಮಿಲಿ ಟ್ರೀ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಆವಾಗ ಈ ಪ್ರಾಪರ್ಟಿ ನನಗೂ, ಈ ಪ್ರಾಪರ್ಟಿ ಈ ವಂಶವೃಕ್ಷದಲ್ಲಿ ಇರೋದ್ರಿಂದ ಈ ಪ್ರಾಪರ್ಟಿ ಇರುವಂತ ಶೇರ್ ನಮಗೂ ಬರಬೇಕು ಅಂತ ಕೇಳಬಹುದು. ಮತ್ತೆ ಪ್ರಾಪರ್ಟಿ ಸೆಲ್ಫ್ ಅಕ್ವೈರ್ಡ್, ಇಲ್ಲಿ ಮತ್ತೊಂದು ಪ್ರಮುಖವಾದ ವಿಚಾರ. ಈ ಪ್ರಾಪರ್ಟಿ ಸೆಲ್ಫ್ ಅಕ್ವೈರ್ಡ್ ಆಗಿದ್ರೆ ಅವ್ರು ಕೇಳೋದು ಬರಲ್ಲ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ ಅವರು ಯಾರು ಬೇಕಾದ್ರೂ ಬರ್ದಿರಬಹುದು, ಅಥವಾ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿದ್ರೆ ಇವ್ರು ಕೇಳಕ್ಕೂ ಬರೋದಿಲ್ಲ. ಅವ್ರು ಪಿತ್ತಾಯಿತ ಆಸ್ತಿ ಆಗಿದ್ರೆ ಮಾತ್ರ ಕೇಳಕ್ ಬರುತ್ತೆ. ಮತ್ತೆ ಜಾಯಿಂಟ್ ಎಂಜಾಯ್ಮೆಂಟ್ ಇದೆಯಾ, ಇದು ಇಂಪಾರ್ಟೆಂಟ್. ಜಾಯಿಂಟ್ ಎಂಜಾಯ್ಮೆಂಟ್ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇದ್ರೆ ಒಬ್ಬನೇ ನೋಡ್ತಾ ಇರ್ತಾನೆ, ಅವನು ಸ್ವಂತವಾಗಿ ಕೊಂಡ್ಕೊಂಡಿದ್ದೆ ಪರ್ಚೇಸ್ ಮಾಡಿದ್ರೆ ಅವನು ಸ್ವಂತ ಆಗುತ್ತೆ. ಮೂಲದಿಂದ ತಂದೆ ತಾಯಿಯಿಂದ ಬಂದಿದ್ರೆ ಅಲ್ಲಿ ಜಾಯಿಂಟ್ ಎಂಜಾಯ್ಮೆಂಟ್ ಇರುತ್ತೆ. ಇಲ್ಲಿ ಜಾಯಿಂಟ್ ಪೊಸಿಷನ್ ಬೇರೆ, ಜಾಯಿಂಟ್ ಎಂಜಾಯ್ಮೆಂಟ್ ಬೇರೆ. ಜಾಯಿಂಟ್ ಪೊಸಿಷನ್ ಇದು ಜಂಟಿ ಫ್ಯಾಮಿಲಿ ಪಾರ್ಟೇಷನ್ ನಮ್ಮ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಬರುತ್ತೆ. ಇಲ್ಲಿ ಕ್ರಿಶ್ಚಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ಜಾಯಿಂಟ್ ಎಂಜಾಯ್ಮೆಂಟ್ ಆಫ್ ಪೊಸಿಷನ್, ಅಂದ್ರೆ ಜಾಯಿಂಟ್ ಎಂಜಾಯ್ಮೆಂಟ್ ಇಲ್ಲಿ ಇರಬೇಕು ಪೊಸಿಷನ್ ಅಂತ. ಅದನ್ನು ಇದಾರ ಇಲ್ಲ ಅನ್ನೋದು ಇಲ್ಲಿ ಫಸ್ಟ್ ಕೋರ್ಟ್ ಗಮನಿಸುತ್ತೆ. ಮತ್ತೆ ಫ್ರಾಡ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಕೋರ್ಟ್ ಗಮನಿಸುತ್ತೆ. ಏನಾದ್ರು ಫ್ರಾಡ್ ಆಗಿದೆಯಾ, ಸೇಲ್ ಡೀಡ್ ಆಗ್ಬೋದು, ಪ್ರಾಪರ್ಟಿ ಟ್ರಾನ್ಸಾಕ್ಷನ್ಸ್ ಆಗ್ಬೋದು,
ಇಲ್ಲ ಪರ್ಸನ್ ಆಗಿರ್ಬೋದು, ಫ್ರಾಡ್ ಆಗಿದೆಯಾ ಅನ್ನೋದನ್ನ, ಇಲ್ಲ ಸಿಗ್ನೇಚರ್ ಆಗ್ಬೋದು, ಇವೆಲ್ಲ ಫ್ರಾಡ್ ಆಗಿದೆ ಅಂತ ಕೋರ್ಟ್ ಗಮನಿಸುತ್ತೆ. ಮತ್ತೆ ಕನ್ಸೆಂಟ್ ಇದೆಯಾ, ಇದು ಕೂಡ ಕನ್ಸೆಂಟ್ ಇರಬೇಕು. ಯಾಕಂದ್ರೆ ಯಾವುದೇ ವಿಭಾಗ ಮಾಡ್ಕೋಬೇಕಾದ್ರೆ ಎಲ್ಲರ ಒಂದು ಫ್ಯಾಮಿಲಿಲಿರುವಂಥ ಎಲ್ಲ ಜಾಯಿಂಟ್ ಎಂಜಾಯ್ಮೆಂಟ್ ಅಲ್ಲಿ ಇರುವಂಥವ್ರು ಎಲ್ಲರೂ ಕನ್ಸೆಂಟ್ ಇರಬೇಕಾಗುತ್ತೆ. ಎಲ್ಲರೂ ಒಪ್ಪಿಗೆ ನೀಡಿ ಪ್ರಾಪರ್ಟಿ ಡಿವೈಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಈ ರೀತಿ ಇದ್ದಾಗ ಮಾತ್ರ ಅದು ಅವೈಲೇಬಲ್ ಆಗುತ್ತೆ. ಮತ್ತೆ ಪೊಸಿಷನ್ ಯಾರ ಬಳಿ ಇತ್ತು, ಇದು ತುಂಬಾ ಇಂಪಾರ್ಟೆಂಟ್. ಈ ಪೊಸಿಷನ್ ಯಾರ ಬಳಿ ಇತ್ತು, ಆ ಯಾರ ಬಳಿ ಇತ್ತು ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗಿದೆ. ಅದಕ್ಕೆ ಬೇಕಾಗಿರುವಂತ ದಾಖಲೆಗಳನ್ನ ಪ್ರೂವ್ ಮಾಡ್ಬೇಕಾಗುತ್ತೆ. ಪೊಸಿಷನ್, ಒಂದು ಕುಟುಂಬದ ಆಸ್ತಿ ಒಬ್ಬರ ಪೊಸಿಷನ್ ಇದ್ರೆ ಕೂಡ ಎಲ್ರಿಗೂ ಸೇರುತ್ತೆ. ಅದು ಅಂದ್ರೆ ಜಾಯಿಂಟ್ ಪೊಸಿಷನ್ ಇರುವಂತವ್ರು ಎಲ್ರಿಗೂ ಜಾಯಿಂಟ್ ಎಂಜಾಯ್ಮೆಂಟ್ ಅಲ್ಲಿ ಇರ್ಬೇಕು ಅಂತ ಪ್ರೂವ್ ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ಕೋರ್ಟ್ ಇವೆಲ್ಲವನ್ನು ಗಮನಿಸಿ ಇದರ ಆಧಾರದ ಮೇಲೆ ಕೋರ್ಟ್ ನ್ಯಾಯವನ್ನು ತೀರ್ಮಾನ ಮಾಡುತ್ತೆ. ಈ ನಿಟ್ಟಿನಲ್ಲಿ ಇಂಪಾರ್ಟೆಂಟ್ ಲೀಗಲ್ ಪ್ರಿನ್ಸಿಪಲ್ಸ್ ಏನಪ್ಪಾ ಅಂದ್ರೆ, ಇಲ್ಲಿ ಕ್ರಿಶ್ಚಿಯನ್ಸ್ ಲಾ ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ಸ್ ಲಾನಲ್ಲಿ RTC ನಲ್ಲಿ ಹೆಸರು ಇದ್ದರೆ ಮಾತ್ರ ಫುಲ್ ಓನರ್ಶಿಪ್ ಅಂತ ಆಗೋದಿಲ್ಲ. ಕೋರ್ಟ್ ಆಕ್ಚುಲಿ ಟೈಟಲ್, ಸಕ್ಸೆಷನ್ ರೈಟ್ಸ್ ಮತ್ತು ಎವಿಡೆನ್ಸ್ ಅನ್ನು ಪರಿಶೀಲಿಸುತ್ತದೆ. ಈ ಒಂದು ಇದರಲ್ಲಿ ಕೋರ್ಟ್ ಟೈಟ್ಲ್ ನೋಡುತ್ತೆ. RTC ಮತ್ತೆ ಇವೆಲ್ಲ ಮುಖ್ಯ ಆಗಲ್ಲ, ಟೈಟ್ಲ್ ಇದೆಯಾ ಇಲ್ವಾ ಅನ್ನೋದನ್ನ ಮುಖ್ಯವಾಗಿ ಗಮನಿಸುತ್ತೆ. ಮತ್ತೆ ಸಕ್ಸೆಷನ್ ರೈಟ್ಸ್ ಇದೆಯಾ, ಅಂದ್ರೆ ಸಕ್ಸೆಷನ್ ಇವರು ಅವರ ಮಕ್ಕಳೇನ ಅವರಲ್ವಾ, ವಿಲ್ ಏನಾದ್ರೆ ವಿಲ್ ಪ್ರಕಾರ ಅವ್ರ ಮಕ್ಕಳೇನ ಅವರಲ್ವಾ, ಮತ್ತೆ ಈ ಪೊಸಿಷನ್ ಎಂಜಾಯ್ಮೆಂಟ್ ಅಲ್ಲಿ ಇದಾರ ಇಲ್ಲ ಅನ್ನೋದನ್ನ ಅದನ್ನು ಪರಿಶೀಲನೆ ಮಾಡುತ್ತೆ. ಈ ರೀತಿ ಸಕ್ಸೆಷನ್ ರೈಟ್ಸ್ ನೋಡುತ್ತೆ. ಮತ್ತೆ ಇದರ ಜೊತೆಗೆ ಎವಿಡೆನ್ಸ್ ಅನ್ನು ಮುಖ್ಯವಾಗಿ ಪರಿಶೀಲಿಸುತ್ತೆ. ಇವೆಲ್ಲ ಪ್ರೂವ್ ಮಾಡಿದಾಗ ಮಾತ್ರ ಅವರಿಗೆ ರೈಟ್ಸ್ ಸಿಗುತ್ತೆ. ಈ ನಿಟ್ಟಿನಲ್ಲಿ ರಿಲಿವೆಂಟ್ ಲೀಗಲ್ ಸೆಕ್ಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಕ್ರಿಶ್ಚಿಯನ್ಸ್ ಲಾದಲ್ಲಿ ಈ ಒಂದು ಹಕ್ಕುದಾರಿಕೆಗೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಕ್ರಿಶ್ಚಿಯನ್ ಸಕ್ಸೆಷನ್ ರೈಟ್ಸ್, ಈ ಒಂದು ಅಂಡರಲ್ಲೇ ಅವರಿಗೆ ರೈಟ್ಸ್ ತಗೋಬೇಕಾಗುತ್ತೆ. ಈ ಸೆಕ್ಷನ್ಸ್ ಅಲ್ಲಿ ಮತ್ತೆ ಸೆಕ್ಷನ್ 63 ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಎಕ್ಸಿಕ್ಯೂಷನ್ ಆಫ್ ವಿಲ್, ಸೆಕ್ಷನ್ 63 ಪ್ರಕಾರ ವಿಲ್ ಎಕ್ಸಿಕ್ಯೂಷನ್ ಆಗಿದ್ರೆ ಅದರ ಅಂಡರ್ ಅಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಸೇರಿರುತ್ತೆ ಅಥವಾ ಯಾವ್ದ್ರಲ್ಲಿ ಬರ್ದಿರ್ತಾರೆ ಅವ್ರು ಮಾತ್ರ ಸಕ್ಸೆಷನ್ ಬರುತ್ತೆ. ಆ ರೀತಿಯಾಗಿ ಸೆಕ್ಷನ್ 63 ಇಂಪಾರ್ಟೆಂಟ್ ಆಗುತ್ತೆ ವಿಲ್ ಬರ್ದಿದ್ರೆ. ಸೆಕ್ಷನ್ 68 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರೂಫ್ ಆಫ್ ವಿಲ್, ಇದು ಇನ್ನೊಂದು ಮುಖ್ಯವಾದ ದಾಖಲೆ. ವಿಲ್ ಬರ್ದಿದ್ದಾರೆ ಅಂದ ತಕ್ಷಣನೇ ಅದು ಕ್ಲೈಮ್ ಮಾಡೋಕ್ಕೆ ಬರಲ್ಲ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ, ಅಂದ್ರೆ ಈಗಿನ ಭಾರತೀಯ 2023 ಈ ಹೊಸದಾಗಿರುವಂಥ ಸೆಕ್ಷನ್ ಬೇರೆ ಇದೆ. ಅದರ ಪ್ರಕಾರ ಪ್ರೂಫ್ ಆಫ್ ವಿಲ್, ಆ ವಿಲ್ ಪ್ರೂಫ್ ಮಾಡಬೇಕಾಗುತ್ತೆ, ಪ್ರೂವ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ವಿಲ್ ಮೇಲೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೂಡ ಕೇಸ್ ಹಾಕೊಂಡು ಅದನ್ನು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಕೂಡ ಇವರು ವಿಲ್ ಪ್ರಕಾರ ಸಕ್ಸೆಷನ್ ಪಡಿಬಹುದು. ಮತ್ತೆ ಸೆಕ್ಷನ್ 34 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಡಿಕ್ಲರೇಷನ್, ಇವೆಲ್ಲ ಆದ್ಮೇಲೆ ಸೆಕ್ಷನ್ 63, 68 ಕಂಪ್ಲೀಟ್ ಆದ ಮೇಲೆ ಅಂಡರ್ 60 ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ಅವರು ಪ್ರಾಪರ್ಟಿ ಬರಬೇಕು. ಅಕಸ್ಮಾತ್ ಬೇರೆಯವ್ರು ಬಳಸ್ಕೊಂಡಿದ್ರೆ, ಬೇರೆಯವರು ಇಲ್ಲಿಗೆಲ್ಲ ಮಾಡ್ಕೊಂಡಿದ್ರೆ, ಆಗ ಸೆಕ್ಷನ್ 34 ಅಂಡರಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂಡರಲ್ಲಿ ಡಿಕ್ಲರೇಷನ್ ಸೂಟ್ ಹಾಕೋಬಹುದು ಅವರ ಭಾಗನ ಪಡೆದುಕೊಳ್ಳೋದಕ್ಕೋಸ್ಕರ. ಮತ್ತೆ ಸೆಕ್ಷನ್ 38 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಪರ್ಮನೆಂಟ್ ಇಂಜೆಕ್ಷನ್ ಕೂಡ ತೆಗಿಬಹುದು. ಇವೆರಡು ಮುಖ್ಯವಾದಂತಹ ಸೆಕ್ಷನ್ಗಳು. ಈ ಮೇಲ್ಕಂಡಂತೆ ಅವರ ಹಕ್ಕನ್ನು ಪಡೆದುಕೊಳ್ಳಲು ವಿಲ್ ಪ್ರಕಾರ ಬಂದಿರುವಂತಹ ಹಕ್ಕು ಆಗ್ಬೋದು, ಸಕ್ಸೆಷನ್ ಪ್ರಕಾರ ಬಂದಿರುವಂತಹ ಹಕ್ಕನ್ನಾಗ್ಬೋದು. ಅದಕ್ಕೆ ಡ್ಯಾಮೇಜ್ ಆಗಿದ್ದಾಗ ಸೆಕ್ಷನ್ 34 and 38 ಆಫ್ ರಿಲೀಫ್ ಆಕ್ಟ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂಡರಲ್ಲಿ ಡಿಕ್ಲೇರೇಷನ್ ಅಂಡ್ ಪರ್ಮನೆಂಟ್ ಇಂಜೆಕ್ಷನ್ ಸೂಟ್ ಹಾಕೊಂಡು ಅದನ್ನು ಅವ್ರ ಭಾಗವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ಬೋದು. ಮತ್ತೆ ಈ ಇದರಲ್ಲಿ ಆರ್ಡರ್ 39 ರೂಲ್ 1 and 2 CPC ಟೆಂಪರರಿ ಇಂಜೆಕ್ಷನ್ ಕೂಡ ಅವರೊಂದು ದಾವೆಯಲ್ಲಿ ಕೇಳಬಹುದು. ಈ ದಾವೆ ಸೆಟ್ಲ್ ಆಗುವವರೆಗೂ ಆ ಪ್ರಾಪರ್ಟಿನ ಯಾರು ಮಾರಾಟ ಮಾಡಬಾರ್ದು ಅಂತಲೋ, ಅದರಲ್ಲಿ ಎಂಟ್ರಿ ಆಗಬಾರ್ದು ಅಂತಲೋ ಕೇಳಿ ಪರ್ಮನೆಂಟ್ ಇಂಜೆಕ್ಷನ್, ಟೆಂಪರರಿ ಇಂಜೆಕ್ಷನ್ ಪಡಿಬಹುದು. ಈ ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅವರ ಪ್ರಾಪರ್ಟಿ ಬಗ್ಗೆ, ಅವರ ಒಂದು ದಾಖಲೆಗಳ ಬಗ್ಗೆ ತೊಂದರೆ ಆದಾಗ, ಅವರಿಗೆ ಆಸ್ತಿಯ ದಾಖಲೆ ಪಡೆಯೋದಕ್ಕೆ ತೊಂದರೆ ಆದಾಗ, ಆಸ್ತಿ ಪಡೆಯೋದಕ್ಕೆ ತೊಂದರೆ ಆದಾಗ ಲೀಗಲ್ ರೆಮಿಡೀಸ್ ಏನೇನಿದೆ ಅಂತ ತಿಳಿದುಕೊಳ್ಳೋಣ. ಕ್ರಿಶ್ಚಿಯನ್ ಫ್ಯಾಮಿಲಿ ಮೆಂಬರ್ಸ್ ಮಾಡಬಹುದಾದ ಕ್ರಮಗಳು ಏನೆಂದರೆ, ಪಾರ್ಟಿಷನ್ ಸೂಟ್ ಫೈಲ್ ಮಾಡಬಹುದು, ಡಿಕ್ಲರೇಷನ್ ಕೇಳಬಹುದು, ವಿಲ್ ಚಾಲೆಂಜ್ ಮಾಡಬಹುದು,
ಸೇಲಿಡ್ ಚಾಲೆಂಜ್ ಮಾಡಬಹುದು, ಇಂಜೆಕ್ಷನ್ ಆರ್ಡರ್ ಪಡೆಯಬಹುದು, ಮುಟೇಷನ್ ಎಂಟ್ರೀಸ್ ಚಾಲೆಂಜ್ ಮಾಡಬಹುದು, ಸಪರೇಟ್ ಪೊಸಿಷನ್ ಕೇಳಬಹುದು, ಫ್ರಾಡ್ ಪ್ರೂವ್ ಆದರೆ ಕ್ರಿಮಿನಲ್ ಕಂಪ್ಲೇಂಟ್ ಕೂಡ ಕೊಡಬಹುದು. ಇದೆಲ್ಲವೂ ಮಾಮೂಲಿಯಾಗಿ ಎಲ್ಲ ಒಂದು ಲೀಗಲ್ ರೆಮಿಡೀಸ್ ಪ್ರಕಾರನೇ ಇಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಕೂಡ ಸೇಮ್ ಇದೆ. ಬಟ್ ಡಿಫ್ರೆಂಟ್ ಏನಂತ ಹೇಳಿದ್ರೆ ಅಲ್ಲಿ ಜೆಂಟಿ ಫ್ಯಾಮಿಲಿ ಬರುತ್ತೆ, ಇಲ್ಲಿ ಸಕ್ಸೆಷನ್ ಬರುತ್ತೆ ಅಷ್ಟೇ. ಈ ನಿಟ್ಟಿನಲ್ಲಿ ಅವ್ರು ಕೂಡ ಪಾರ್ಟಿಷನ್ ಸೂಟ್ ಫೈಲ್ ಮಾಡ್ಕೋಬಹುದು, ಡಿಕ್ಲೇರೇಷನ್ ಕೇಳಬಹುದು, ಡಿಕ್ಲೇರೇಷನ್ ಆಫ್ ಪ್ರಾಪರ್ಟಿ ಅಂಡ್ ವಿಲ್ ಚಾಲೆಂಜ್ ಮಾಡ್ಬೋದು. ವಿಲ್ ಏನಾದ್ರು ಫ್ರಾಡ್ ಆಗಿದ್ರೆ ಮತ್ತೆ ಕನ್ಸೆಂಟ್ ಫ್ರಾಡ್ ಆಗಿದ್ರೆ ಅವತ್ತನ್ನು ಚಾಲೆಂಜ್ ಮಾಡಬಹುದು. ಸೇಲಿಡ್ ಚಾಲೆಂಜ್ ಮಾಡಬಹುದು. ಸೇಲಿಡ್ ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತಿಲ್ದಿರ ಸೇಲಿಡ್ ಮಾಡಿದ್ರೆ, ಮಾರಾಟ ಮಾಡೋದು ಅವ್ರಿಗೆ ಹೇಳ್ದಿರ ಪ್ರಾಪರ್ಟಿನೇ, ಅವ್ರಿಗೆ ಗೊತ್ತಿರೋ ಫ್ಯಾಮಿಲಿ ಪ್ರಾಪರ್ಟಿನೇ ಹೆಣ್ಮಕ್ಳಿಗೆ ಮತ್ತೆ ಬೇರೆಯವ್ರಿಗೆ ಹೇಳ್ದಿರ ಮಾಡಿದ್ರೆ ಅದನ್ನು ಚಾಲೆಂಜ್ ಮಾಡಬಹುದು. ಈ ನಿಟ್ಟಿನಲ್ಲಿ ಇಂಜೆಕ್ಷನ್ ಆರ್ಡರ್ ತಗೊಂಡಕ್ಕೆ ಇವೆಲ್ಲನೂ ಚಾನ್ಸಸ್ ಇದೆ. ಈ ಕ್ರಿಶ್ಚಿಯನ್ ಲಾ ಒಂದು ಕಾನೂನಿನ ಇದರಲ್ಲಿ ಕೊನೆಯ ಕಾನೂನು ಸತ್ಯ ಏನೆಂದರೆ, ಕ್ರಿಶ್ಚಿಯನ್ ಲಾ ಆಗಿರಲಿ, ಹಿಂದೂ ಲಾ ಆಗಿರಲಿ, ಮುಸ್ಲಿಂ ಲಾ ಆಗಿರಲಿ, ಪ್ರಾಪರ್ಟಿ ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲದಿದ್ದರೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಯಾವುದೇ ಲಾ ಆಗಿರ್ಬೋದು, ಯಾವುದೇ ಕಮ್ಯುನಿಟಿ ಆಗಿರ್ಬೋದು, ಅವ್ರಿಗೆ ಬೇಕಾಗಿರುವಂಥದ್ದು ದಾಖಲೆಗಳು, ಲೀಗಲ್ ದಾಖಲೆಗಳು, ಪ್ರಾಪರ್ ದಾಖಲೆಗಳು. ಅದಕ್ಕೆ ಕ್ರಿಶ್ಚಿಯನ್ ಲಾ, ಹಿಂದೂ ಲಾ, ಮುಸ್ಲಿಂ ಲಾ ಅಂತ ಏನಿಲ್ಲ. ಎಲ್ಲ ಲಾಗೂ ಪ್ರಮುಖವಾಗಿ ಬೇಕಾದಂಥ ಪ್ರಾಪರ್ ಲೀಗಲ್ ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ಇವು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಇದರಲ್ಲಿ ಕೂಡ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಹೆಚ್ಚಾಗುತ್ತೆ. ಆ ಕಾರಣದಿಂದ ತಮ್ಮ ಒಂದು ದಾಖಲೆಗಳನ್ನು ಒಂದು ವೇಳೆ ಇದುವರೆಗೂ ನೋಡದೇ ಇದ್ರೆ, ಇದುವರೆಗೂ ಅದರ ಬಗ್ಗೆ ಗಮನ ಪಡೆದೇ ಇದ್ರೆ, ದಯವಿಟ್ಟು ತಕ್ಷಣವೇ ಎಲ್ಲ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಿ. ಎಲ್ಲ ದಾಖಲೆಯನ್ನು ರೆವೆನ್ಯೂ ಅಧಿಕಾರಿಗಳಿಂದ ಪಡೆದುಕೊಳ್ಳಿ, ಎಲ್ಲ ಒಂದು ಸೆಟ್ ಮಾಡ್ಕೊಳ್ಳಿ. ಎಲ್ಲ ಪ್ರಮುಖ ದಾಖಲೆಯನ್ನು ಒಂದ್ಸತಿ ಸ್ಕ್ರೂಟಿನಿ ಮಾಡಿಸಿ ಇಟ್ಟುಕೊಳ್ಳಿ. ಈ ನಿಟ್ಟಿನಲ್ಲಿ ನಮ್ಮವರೇ ಅಲ್ವಾ ಅನ್ನೋ ನಂಬಿಕೆಯಿಂದ ಬಹಳ ಕುಟುಂಬಗಳು ಆಸ್ತಿ ಕಳೆದುಕೊಳ್ಳುತ್ತಿವೆ. ಆದ್ದರಿಂದ ಪ್ರಾಪರ್ಟಿ ಮ್ಯಾಟರ್ಸ್ನಲ್ಲಿ ಪ್ರಾಪರ್ ಲೀಗಲ್ ಗೈಡೆನ್ಸ್ ಅತ್ಯಂತ ಮುಖ್ಯವಾದ ವಿಚಾರ ಏನಂದ್ರೆ, ಒಂದು ಕುಟುಂಬದಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ದೊಡ್ಡಪ್ಪ, ಚಿಕ್ಕಪ್ಪ ಅಂತ ಎಲ್ಲ ಜಾಯಿಂಟಿಯಲ್ಲಿ ಇದ್ರು ಕೂಡ, ಇಲ್ಲ ಒಂದೇ ಫ್ಯಾಮಿಲಿ ಆಗಿದ್ರು ಕೂಡ ಈ ಪ್ರಾಪರ್ಟಿ ವಿಚಾರದಲ್ಲಿ ತುಂಬಾ ಗಮನ ಕೊಡದೆ ಇರ್ತಾರೆ. ಎಲ್ಲ ನಮ್ಮವರೇ ಅಲ್ವಾ, ನಮ್ಮ ಅಣ್ಣ ತಮ್ಮದಲ್ಲ ಅಂತೆಲ್ಲ ಯಾವಾಗ ನಾವು ಅದನ್ನ ಗಮನಿಸೋದಿಲ್ವೋ ಆಗ ಆಸ್ತಿ ವಿಚಾರ ಬಂದಾಗ, ಆಸ್ತಿಗಳ ಬದಲಾವಣೆ ಬಂದಾಗ ಅವಾಗ ಇವೆಲ್ಲ ಗೊತ್ತಾಗುತ್ತೆ. ಆವಾಗ ಈ ಕುಟುಂಬ ಆಸ್ತಿ ಕಳೆದೋಗಿರುವಂತಹ ಎಷ್ಟೋ ಪ್ರಕರಣಗಳಿದ್ದಾವೆ. ಆದ ಕಾರಣ ತಕ್ಷಣವೇ ನಿಮ್ಮ ಆಸ್ತಿ ಬಗ್ಗೆ ನೀವು ತಕ್ಷಣ ಎಚ್ಚರಗೊಳ್ಳಿ, ನಿಮ್ಮ ದಾಖಲೆಯನ್ನು ಪರಿಶೀಲಿಸಿಕೊಳ್ಳಿ. ಸ್ನೇಹಿತರೆ, ಮುಂದಿನ ಪಾರ್ಟ್ 7ರಲ್ಲಿ ಇನ್ನೂ ಇಂಪಾರ್ಟೆಂಟ್ ಲೀಗಲ್ ಟ್ರೂತ್ ನೋಡೋಣ. ಅದು ಮುಸ್ಲಿಂ ಲಾ. ಮುಸ್ಲಿಂ ಲಾನಲ್ಲಿ ಪ್ರಾಪರ್ಟಿ ಶೇರ್ಸ್ ಹೇಗೆ ಡಿವೈಡ್ ಆಗುತ್ತವೆ, ಮಗ ಮತ್ತು ಮಗಳಿಗೆ ಶೇರ್ ಯಾವ ತರ ಆಗುತ್ತದೆ, ಮತ್ತೆ ಓರಲ್ ಗಿಫ್ಟ್ ಈವ ವ್ಯಾಲಿಡ್ ಆಗುತ್ತದೆಯಾ ಇಲ್ಲವಾ ಎಂಬುದರ ಬಗ್ಗೆ, ಮುಸ್ಲಿಂ ಸಕ್ಸೆಷನ್ ಡಿಸ್ಪ್ಯೂಟ್ಸ್ ಕೋರ್ಟಿನಲ್ಲಿ ಹೇಗೆ ನಡೀತದೆ ಎಂಬುದನ್ನು, ಇವೆಲ್ಲವನ್ನು ಪ್ರಾಕ್ಟಿಕಲಿ ಮತ್ತು ಕಾನೂನು ಆಧಾರಗಳೊಂದಿಗೆ ನೋಡೋಣ. ಸ್ನೇಹಿತರೆ, JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಕಾನೂನು ಅರಿವು ನಿಮ್ಮ ಹಕ್ಕಿನ ರಕ್ಷಣೆ. ಈ ವಿಡಿಯೋನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.